ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಇವತ್ತು ನಾನು ಬೆಳಗ್ಗೆ ಎದ್ದಿದ್ದು ತುಂಬ ಲೇಟಾಗಿ ಹೋಗಿತ್ತು. ನಾನು ಎದ್ದೇಳೋ ಅಷ್ಟರಲ್ಲಿ ಆಲ್ರೆಡಿ ಸೂರ್ಯ ನೆತ್ತಿಗೆ ಏರ್ಬಿಟ್ಟಿದ್ದ. ನಾನು ಎದ್ದೆ ಯಾಕಂದರೆ ನೈಟ್ ಮಲ್ಗೋದು ತುಂಬ ಲೇಟಾಗಿ ಹೋಗಿತ್ತು. ನೈಟ್ ಮಲ್ಗೋದು ಲೇಟ್ ಏನಕ್ಕಾಯಿತು ಅಂದರೆ ಪ್ರಾಪರಾಗಿ ನನಗೆ ನಿದ್ದೆ ಬರ್ತಿರ್ಲಿಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಒದ್ದಾಡ್ತಿದ್ದೆ. ಅದಕ್ಕೋಸ್ಕರ ನನ್ನ ನನ್ನ ಬೆಡ್ಡು ಪರಿಸ್ಥಿತಿ ಈ ಥರ ಆಗೋಗಿದೆ. ಹೋಗಲಿ, ಆಗಿದ್ದಾಯಿತು. ಇವಾಗ ಅಟ್ಲೀಸ್ಟ್ ಸ್ವಲ್ಪ ಕ್ಲೀನಾಗಿ ನೋಡ್ಕೊಳ್ಳೋಣ, ನನ್ನ ಮೇಲೆ ನನಗೆ ಜಿಗುಪ್ಸೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಾಪರಾಗಿ ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡ್ತಾಯಿದ್ದೀನಿ. ಒನ್ ಬೈ ಒನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಣ. ಇವಾಗ ಬೆಡ್ ಸ್ಪ್ರೆಡ್ ಏನೋ ಕ್ಲೀನಾಗಿ ಹಾಕಿದೆ. ಇವಾಗ ಪಿಲ್ಲೋಸ್ ಆ್ಯಂಡ್ ಬೆಡ್ಶೀಟ್ ಎಲ್ಲ ಪ್ಲೇಸಿಗೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ರೀಪ್ಲೇಸ್ ಮಾಡಬೇಕಲ್ವಾ. ಹಾಗಾಗಿ ಫಸ್ಟು ಪಿಲ್ಲೋಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಬೆಡ್ಶೀಟ್ನು ಕೂಡ ನೀಟಾಗಿ ಎಲ್ಲ ಮಡಚಿ ಅರೇಂಜ್ ಮಾಡಿ ಇಡ್ತಾಯಿದ್ದೀನಿ. ಇವಾಗ ನೋಡಿ ನನ್ನ ಬೆಡ್ ಹೇಗೆ ಕಾಣಿಸ್ತಿದೆ ಅಂತ. ಓಕೆ ಅಲ್ವಾ ಒಂದು ರೇಂಜಿಗೆ. ಹಾಗೆ ನಾನು ಇನ್ನೂ ಎದ್ದು ಮುಖನೂ ತೊಳೆದಿರಲಿಲ್ಲ. ಹಾಗಾಗಿ ಹಂಗೆ ಒಂದು ವಿಡಿಯೋ ಮಾಡಿ, ಆಲ್ರೆಡಿ ನಮ್ಮ ಅಣ್ಣ ಆಫೀಸ್ಗೆ ಹೋಗೋದಕ್ಕೆ ಲೇಟ್ ಆಗಿತ್ತು ಅಂತ ಹೇಳ್ತಾ ಇದ್ದ. ಹಾಗಾಗಿ ಪಟ್ ಅಂತ ಫಸ್ಟು ಟಿಫನ್ ಮಾಡಿಕೊಡೋಣ ಅಂತ ಹೋಗ್ಬಿಟ್ಟು ಟಿಫನ್ಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಎಲ್ಲ ಒಗ್ಗರಣೆ ಹಾಕಿ ಆಯಿತು. ಆ ಗ್ಯಾಪಲ್ಲಿ ನಾನು ಇನ್ನೂ ಮನೆ ಕಸನೂ ನೀಟಾಗಿ ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಅದು ವಿಷಲ್ ಹೊಡೆಯೋ ಅಷ್ಟರಲ್ಲಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೀಟಾಗಿ ರೂಮಿಂದ ಫಸ್ಟು ಕಸ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೋಡಿ, ನೀಟಾಗಿ ಮನೆಯೆಲ್ಲ ನೀವು ಯಾವ ಥರ ಕಸ ಕ್ಲೀನಾಗಿ ಗುಡಿಸೋದು ಅಂತ ನನ್ನ ನೋಡಿ ಕಲ್ತ್ಕೊಳ್ಳಿ ಆಯಿತಾ. ಹೀಗೆ ನಿಧಾನಕ್ಕೆ ಸ್ಲೋ ಆಗಿ ಕಸ ಚೂರು ಸ್ವಲ್ಪನೂ ಹಿಂದೆ ಉಳ್ಕೋಬಾರ್ದು. ಆ ಥರ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಗುಡಿಸ್ಬೇಕು, ಓಕೆನಾ. ಸುಮ್ಮನೆ ಹಂಗೆ ಬಿಸಾಕೋದಲ್ಲ, ಹೆಂಗೆ ಬೇಕಂಗೆ. ನಮ್ಮ ಅಣ್ಣ ಒಬ್ಬ ಇದ್ದಾನೆ ಅದೇ ಥರ ಮಾಡೋದು. ಕಸ ಗುಡಿಸು ಅಂತ ಹೇಳ್ಬಿಟ್ರೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹಿಂಗೆ ಮಾಡಿಬಿಟ್ಟು ಗುಡಿಸಾಯಿತು ಅಂತ ಬಂದು ನಿಂತ್ಕೊಳ್ತಾನೆ. ಬಟ್ ನೀವು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ. ನೀಟಾಗಿ ಯಾಕಂದರೆ ಇರೋದು ನಮ್ಮ ಮನೆಯಲ್ಲೇ ಅಲ್ವಾ. ನೀವುಗಳಿರೋದು ನಿಮ್ಮ ಮನೆಯಲ್ಲೇ. ಸಾರಿ, ಆ ಥರ ಅಲ್ಲ. ನಿಮ್ಮ ಮನೇನ ನೀವೇ ಚೆನ್ನಾಗಿ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ನಾನು ಈ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಅದೆಲ್ಲ ನಾನು ಪುರಾಣ ಬಿಟ್ಟಾಕಿ ಇವಾಗ ಮನೇನೋ ಕ್ಲೀನ್ ಮಾಡಿ ಆಯಿತು. ನನ್ನೂ ಸ್ವಲ್ಪ ನಾನು ಕ್ಲೀನ್ ಮಾಡ್ಕೋಬೇಕಲ್ವ. ಹಾಗಾಗಿ ಸ್ವಲ್ಪ ಬ್ರಷ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮೆತ್ಕೊಂಡು ಹಂಗೆ ಟಕ್ ಅಂತ ಹೋಗಿ ಸ್ನಾನ ಮಾಡ್ಕೊಂಡು ಬಿಟ್ಟೆ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಮತ್ತೆ ಇದೆಯಲ್ಲ, ಫೇಸ್ಗೆ ಸ್ವಲ್ಪ ಏನಾದರೂ ಮೇಂಟೈನ್ ಮಾಡಬೇಕಲ್ವ ಹುಡುಗಿ ಆಗಿದ್ಮೇಲೆ. ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಎಲ್ಲ ಬಂದುಬಿಟ್ಟು ಡಾಟ್ ಆ್ಯಂಡ್ ಕಿದ್ದೇನೆ. ಫಸ್ಟು ಡಾಟ್ ಆ್ಯಂಡ್ ಕಿದು ಸಿರಮ್ ಅಪ್ಲೈ ಮಾಡಿಕೊಂಡೆ. ಆಮೇಲೆ ಡಾಟ್ ಆ್ಯಂಡ್ ಕಿ ಮಾಯ್ಶ್ಚರೈಸರ್ ಹಾಕ್ಕೊಂಡೆ. ಇವಾಗ ಲಾಸ್ಟು ಡಾಟ್ ಆ್ಯಂಡ್ ಕಿದೇನೆ ಸನ್ಸ್ಕ್ರೀನ್ ಹಾಕ್ಕೊಳ್ತಾ ಇದ್ದೀನಿ. ಡಾಟ್ ಆ್ಯಂಡ್ ಕಿದು ನಾನು ಪರ್ಟಿಕ್ಯುಲರಾಗಿ ಯೂಸ್ ಮಾಡೋದು ವಿಟಮಿನ್ ಸಿನೇ. ಎಲ್ಲ ಪ್ರಾಡಕ್ಟೂ ಬೇರೆ ಯೂಸ್ ಮಾಡೋದಿಲ್ಲ. ಇವಾಗ ಫೈನಲಾಗಿ ನಂದು ಎಲ್ಲ ಮುಗೀತು. ಹಾಗೆ ಮುಗಿದ್ಮೇಲೆ ಸ್ವಲ್ಪ ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಓಕೆ ಅಲ್ಲ. ಇವಾಗ ಒಂಚೂರು ಒಂದು ರೇಂಜಿಗೆ ಕಾಣಿಸ್ತಾ ಇದ್ದೀನಲ್ಲ. ಬೆಳಗ್ಗೆ ಎದ್ದು ಫೇಸಿಗಿಂತ ಏನು ವರ್ಸ್ಟಾಗೇನಿಲ್ಲ, ಒಂಚೂರು ಅಟ್ಲೀಸ್ಟ್ ನೋಡೋ ಥರ ಆದರೂ ಕಾಣಿಸ್ತಿದ್ದೀನಿ. ಏನೋ ಒಂದು ಸಿಕ್ಕಾಕೊಂಡು ಹೆವಿ ಇರಿಟೇಟ್ ಮಾಡ್ತಿದ್ದು. ಅದು ಹೆಂಗೂ ಕ್ಯಾಮ್ರಾ ಇತ್ತಲ್ಲ, ನೀಟಾಗಿ ನೋಡ್ಕೊಂಡು ಸರಿ ಮಾಡಿಕೊಂಡೆ. ಇದೆಲ್ಲ ಆದಮೇಲೆ ನನಗೊಂದು ಚಿಕ್ಕದಾಗಿ ಬಿಂದಿ ಇಟ್ಟು ಅಭ್ಯಾಸ ಡೈಲಿ. ಸೊ ಡ್ಯಾಸ್ಲರ್ದು ನಾನು ಚಿಕ್ಕ ಬಿಂದಿ ಇಟ್ಕೊಂಡೆ. ಅದಾದಮೇಲೆ ಹೆಂಗೋ ಕ್ಯಾಮ್ರಾ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಹೇರ್ ಸ್ಟೈಲ್ನ, ಅದು ಫುಲ್ ವೆಟ್ಟಾಗಿತ್ತು, ಇನ್ನೂ ಡ್ರೈ ಆಗಿರಲಿಲ್ಲ. ಆದರೂ ಕ್ಯಾಮ್ರಾ ಇದೆಯಲ್ಲ, ಸುಮ್ಮನೆ ಯಾಕೆ ಬಿಡೋದು ಅಂತ ಹೇಳ್ಬಿಟ್ಟು ಬಿಟ್ಟು ಪೋಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಪೋಸ್ ಎಲ್ಲ ಕೊಟ್ಟು ಹಾಗೆ ಫುಲ್ಲು ವೆಟ್ಟಾಗಿತ್ತು, ಅದೊಂದು ಸ್ವಲ್ಪ ನೀಟಾಗಿ ಸರಿ ಮಾಡಿಕೊಂಡು ಅದಾದಮೇಲೆ ನಾನು ಪೂಜೆ ಮಾಡೋದು ವೀಡಿಯೋ ಸ್ಕಿಪ್ ಮಾಡಿದ್ದೀನಿ. ಆ ಸೈಕಲ್ ಗ್ಯಾಪಲ್ಲಿ ಹಂಗೆ ಫುಲ್ ಹೇರ್ ಸ್ಟೈಲೆಲ್ಲ ಸರಿ ಮಾಡ್ಕೊಂಡು ಹೋಗಿ ಫಸ್ಟು ಪೂಜೆ ಮುಗಿಸ್ಕೊಂಡು ಬಂದೆ. ಆಮೇಲೆ ಫುಲ್ ಕೈಯೆಲ್ಲ ಡ್ರೈ ಅನ್ನಿಸ್ತಿತ್ತು. ಆಮೇಲೆ ನೆನಪಾಯಿತು, ಮಾಯ್ಶ್ಚರೈಸರೇ ಅಪ್ಲೈ ಮಾಡಿಲ್ಲ, ಬಾಡಿ ಲೋಷನ್ನೇ ಅಪ್ಲೈ ಮಾಡಿಲ್ಲ ಅಂತ. ಆವಾಗ ನೀಟಾಗಿ ನನ್ನ ಹ್ಯಾಂಡ್ಗೆ ಲೆಗ್ಸ್ಗೆಲ್ಲ ಬಾಡಿ ಲೋಷನ್ ಅಪ್ಲೈ ಮಾಡಿಕೊಂಡು ಹಾಗೆ ಮತ್ತೊಂದು ಪೋಸ್ ಕೊಟ್ಕೊಂಡು ಅದಾದಮೇಲೆ ನಾನು ಮಾಡಿಟ್ಟಿದ್ದ ಟಿಫನ್ ನನಗೋಸ್ಕರ ಬಾ 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 ಅಂತ ಕರೀತಾಯಿತ್ತು. ನಾನೇ ಮಾಡಿದ್ದಲ್ವಾ, ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತಲೇ ಹೇಳ್ಕೊಬೇಕು. ಬಟ್ ಏನು ಮಾಡೋದು. ಬಟ್ ನನಗೆ ಮಾಡೋದು ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ಸೂಪರಾಗಿದೆ ಅಂತ ನಾನೇ ಹೇಳ್ಕೊಳ್ತಿದ್ದೀನಿ.
ಆಮೇಲೆ ಹಂಗೆ ನೀರು ಕುಡ್ಕೊಂಡು ಸ್ವಲ್ಪ ಬಾಡಿ ಹೈಡ್ರೇಟ್ ಆಗಿರಬೇಕಲ್ವ, ಅವಾಗ ನೀರು ಕುಡಿತಾ ಇರ್ತೀನಿ. ಅದಕ್ಕೋಸ್ಕರ ನಾನು ದೊಡ್ಡ ಬಾಟಲ್ ಇಟ್ಕೊಬಿಟ್ಟಿದ್ದೀನಿ, ಮರ್ತೋಗ್ಬಾರ್ದು, ನೆನಪಿರಲಿ ಕುಡಿಯೋದು ಅಂತ. ಆಮೇಲೆ ಫುಲ್ ಕೆಲಸ ಮಾಡ್ತಿದ್ದೆ. ಈವ್ನಿಂಗ್ ಆಯಿತು. ಈವ್ನಿಂಗು ಹೆಲ್ತಿ ಮೀಲ್ ಮಾಡಿಕೊಂಡು ತಿಂದ್ಬಿಟ್ಟು ಮಲ್ಕೊಂಡೆ. ಬಾಯ್.